ದಾರಿಯಲ್ಲಿ ಹೋಗೋಲ್ಲ ಅಂತ ಅವರು ಲತಾ ಅವರು ಹೇಳಿದ್ದು, ಅವರ ಮುಖಂಡರು ಯಾರಿದ್ದಾರೆ ಅವರು. ಹಾಗಾಗಿ ಅದನ್ನು ನಾವು ಗಮನಿಸಬೇಕಷ್ಟೇ. ಲಲಿತಾ ನಾಯಕ್ ಅವರು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇದೇ ಸರ್ಕಾರ ಇದ್ದರೆ ಕೊಟ್ಟಂಥ ಭರವಸೆಗಳು ಫುಲ್ಫಿಲ್ ಆಗ್ತವೆ, ಸರ್ಕಾರ ಬದಲಾವಣೆ ಆದರೆ ನಮಗೆ ಕಷ್ಟ ಆಗುತ್ತೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಎಲ್ಲ ನೋಡೋಣ, ಇನ್ನೂ 3 ವರ್ಷ ಇದು ಸರ್ಕಾರ ಇರುತ್ತಲ್ವಾ. ಅಂದರೆ ಸರ್ ಅಧಿಕಾರ ಹಂಚಕ್ಕೆ ಇಲ್ಲ, ಸರ್ಕಾರ 3 ವರ್ಷ ಇರುತ್ತೆ. ಆ 3 ವರ್ಷದಲ್ಲಿ ಅವ್ರ ಕೇಸ್ಗಳು ಅದೆಲ್ಲ ತೀರ್ಮಾನಗಳಾಗ್ಬೋದು, ಇತ್ಯರ್ಥ ಆಗ್ಬೋದು. ಆಗ ಅವರಿಗೆ ಸಮಸ್ಯೆ ಇರೋದಿಲ್ವಲ್ಲ. ದೇ ವಿಲ್ ಬಿಕಮ್ ಅನ್ ಆರ್ಡಿನರಿ ಸಿಟಿಸನ್ಸ್. ಇನ್ನೊಂದು ಡಿಮಾಂಡು ಸರ್ ಅವ್ರದ್ದು, ಆದಷ್ಟು ಬೇಗ ಅವರಿಗೆ ಬೇಲ್ ಕೊಡಿಸ್ಬೇಕು, ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅದು ಕಾನೂನು ಕ್ರಮಗಳೇನಾಗಬೇಕೋ ಅದನ್ನು ಮಾಡ್ತಾರೆ. ಕಾನೂನು ಇಲಾಖೆ ಇದೆ, ಸರ್ಕಾರ ಅದಕ್ಕೆ ಸೂಚನೆಗಳನ್ನು ಕೊಟ್ಟಿರುತ್ತೆ, ಅದರ ಪ್ರಕಾರ ಮಾಡ್ತಾರೆ. ಯಾವ ಶಾಸಕರು ಬೇಡ, ಹೇಳಿಕೆ ಕೊಡೋದು ಬೇಡ, ಪಕ್ಷ ಮಾತ್ರ ನನ್ನ ಹಿಂದೆ ಇರುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ಅದು ಇಲ್ಲೆಲ್ಲ ಒಳ್ಳೆಯ ತೀರ್ಮಾನ. ಯಾಕೆಂದರೆ ನಾವೆಲ್ಲರೂ ಅಷ್ಟೇ, ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು ಅಂತ. ನಿನ್ನೆ ಕೂಡ ನಾನು ಅದನ್ನೇ ಹೇಳಿದ್ದೆ. ಪಕ್ಷದ ಅಂತಿಮವಾಗಿ ಪಕ್ಷ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನೇ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಿದ್ದೇನೆ. ಶಿವಕುಮಾರ್ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಭಾಳ ಸಂತೋಷ. ನಾವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಹೋಗಬೇಕಾದದ್ದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀವಿ. ದಾರಿಯಲ್ಲಿ ಹೋಗೋಲ್ಲ ಅಂತ ಅವರು ಲತಾ ಅವರು ಹೇಳಿದ್ದು, ಅವರ ಮುಖಂಡರು ಯಾರಿದ್ದಾರೆ ಅವರು. ಹಾಗಾಗಿ ಅದನ್ನು ನಾವು ಗಮನಿಸಬೇಕಷ್ಟೇ. ಲಲಿತಾ ನಾಯಕ್ ಅವರು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇದೇ ಸರ್ಕಾರ ಇದ್ದರೆ ಕೊಟ್ಟಂಥ ಭರವಸೆಗಳು ಫುಲ್ಫಿಲ್ ಆಗ್ತವೆ, ಸರ್ಕಾರ ಬದಲಾವಣೆ ಆದರೆ ನಮಗೆ ಕಷ್ಟ ಆಗುತ್ತೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಎಲ್ಲ ನೋಡೋಣ, ಇನ್ನೂ 3 ವರ್ಷ ಇದು ಸರ್ಕಾರ ಇರುತ್ತಲ್ವಾ. ಅಂದರೆ ಸರ್ ಅಧಿಕಾರ ಹಂಚಕ್ಕೆ ಇಲ್ಲ, ಸರ್ಕಾರ 3 ವರ್ಷ ಇರುತ್ತೆ. ಆ 3 ವರ್ಷದಲ್ಲಿ ಅವ್ರ ಕೇಸ್ಗಳು ಅದೆಲ್ಲ ತೀರ್ಮಾನಗಳಾಗ್ಬೋದು, ಇತ್ಯರ್ಥ ಆಗ್ಬೋದು. ಆಗ ಅವರಿಗೆ ಸಮಸ್ಯೆ ಇರೋದಿಲ್ವಲ್ಲ. ದೇ ವಿಲ್ ಬಿಕಮ್ ಅನ್ ಆರ್ಡಿನರಿ ಸಿಟಿಸನ್ಸ್. ಇನ್ನೊಂದು ಡಿಮಾಂಡು ಸರ್ ಅವ್ರದ್ದು, ಆದಷ್ಟು ಬೇಗ ಅವರಿಗೆ ಬೇಲ್ ಕೊಡಿಸ್ಬೇಕು, ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅದು ಕಾನೂನು ಕ್ರಮಗಳೇನಾಗಬೇಕೋ ಅದನ್ನು ಮಾಡ್ತಾರೆ. ಕಾನೂನು ಇಲಾಖೆ ಇದೆ, ಸರ್ಕಾರ ಅದಕ್ಕೆ ಸೂಚನೆಗಳನ್ನು ಕೊಟ್ಟಿರುತ್ತೆ, ಅದರ ಪ್ರಕಾರ ಮಾಡ್ತಾರೆ. ಯಾವ ಶಾಸಕರು ಬೇಡ, ಹೇಳಿಕೆ ಕೊಡೋದು ಬೇಡ, ಪಕ್ಷ ಮಾತ್ರ ನನ್ನ ಹಿಂದೆ ಇರುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ಅದು ಇಲ್ಲೆಲ್ಲ ಒಳ್ಳೆಯ ತೀರ್ಮಾನ. ಯಾಕೆಂದರೆ ನಾವೆಲ್ಲರೂ ಅಷ್ಟೇ, ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು ಅಂತ. ನಿನ್ನೆ ಕೂಡ ನಾನು ಅದನ್ನೇ ಹೇಳಿದ್ದೆ. ಪಕ್ಷದ ಅಂತಿಮವಾಗಿ ಪಕ್ಷ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನೇ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಿದ್ದೇನೆ. ಶಿವಕುಮಾರ್ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಭಾಳ ಸಂತೋಷ. ನಾವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಹೋಗಬೇಕಾದದ್ದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀವಿ.